ಹಾಯ್ ಹಲೋ. ಇವತ್ತು ನಾವು ಗ್ಲಿರಿಸಿಡಿಯಾ ಏನು ಗೊಬ್ಬರ ಗಿಡ ಏನಿದೆಯೋ ಅದರ ಪ್ರೊಪಗೇಷನ್ ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆ ತಿಳಿದುಕೊಳ್ಳುವ. ಈ ಒಂದು ಗೊಬ್ಬರ ಗಿಡ ಏನಂತ ಹೇಳಿದರೆ ನಿಮಗೆ ಮೊದಲು ಕಟ್ಟಿಂಗ್ಸ್ಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದ್ರ ಇಂಪಾರ್ಟೆನ್ಸ್ ಅಂತ ಏನಂತ ಹೇಳಿದರೆ ಇಟ್ ಇನ್ಕ್ರೀಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಸಾಯಿಲ್. ಅಂದರೆ ನಿಮ್ಮ ಭೂಮಿಲಿರ್ತಕ್ಕಂಥ ಸಾವಯವ ಇಂಗಾಲದ ಪ್ರಮಾಣವನ್ನು ಅದು ಹೆಚ್ಚು ಮಾಡುತ್ತೆ. ಮತ್ತು ಇದು ನಿಮ್ಮ ಭೌತಿಕ ಅಂದರೆ ಭೂಮಿಯ ಭೌತಿಕ ಗುಣವನ್ನು ಹೆಚ್ಚು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಇದು ಹಲವಾರು ರೀತಿಯ ಮೇಜರ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಈ ಥರ ಹಲವಾರು ನ್ಯೂಟ್ರಿಷನ್ನ ನಿಮಗೆ ನೀಡುತ್ತೆ. ಭೂಮಿಲಿರ್ತಕ್ಕಂಥ ನೀರಿನ ಒಂದು ಅಂಶವನ್ನು ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ನೋಡಿ, ಇದು ಕಟ್ಟಿಂಗ್ಸು. ಇವಾಗ ನಾವು ಅಡಿಕೆ ತೋಟದಲ್ಲಿ ಇದನ್ನು ನಾಟಿ ಮಾಡಲಿಕ್ಕೆ ನಾನು ತೊಗೊಂಡು ಬಂದೆ. ದಾರಿಲಿ ಹೋಗ್ಬೇಕಾದ್ರೆ ನೀವು ನೋಡ್ತಾ ಹೋದರೆ ಸಿಕ್ಬಿಡುತ್ತೆ ಎಲ್ಲಾದರೂ ಒಂದು ಕಡೆಗೆ. ಅಲ್ಲಿ ಕಟ್ಟಿಂಗ್ಸನ್ನು ಮಾಡ್ಕೊಂಬಂದು ಅದನ್ನು ಸಣ್ಣ ಸಣ್ಣ ಪೀಸ್, ಅಂದರೆ ಹತ್ತತ್ರ 1 ಅಡಿಯಷ್ಟು ಉದ್ದದ ಇದು ಲೆಗ್ಯುಮಿನಸ್ ಕ್ರಾಪ್ ಆಗಿರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗಿ ಕೆಲಸ ಮಾಡುತ್ತೆ. ನೋಡಿ, 1 ಅಡಿಯಷ್ಟು ಇದನ್ನು ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡ್ಕೊಬೇಕು. ನೋಡಿ, ನಾನು ಆ್ಯಕ್ಚುಲಿ ತೋಟದಲ್ಲಿ ಸುತ್ತ, ಅಂದರೆ ನಮ್ಮ ಬಾರ್ಡರ್ ಕ್ರಾಪ್ ಆಗಿಂದ ಬಳಸ್ತಾ ಇದ್ದೀನಿ ನಾನು ಇವಾಗ. ಸುತ್ತ ಈಗ ನನಗೆ ಇದೊಂದು ನೋಡಿ, ನೈಟ್ರೋಜನ್ ಫಿಕ್ಸರ್ ಆಗಿ ಈ ಒಂದು ಗ್ಲಿರಿಸಿಡಿಯಾ ಇಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ಕಾಂಪೋಸ್ಟ್ ಪ್ರಿಪ್ರೇಷನ್ಸ್. ನಾನು ನೇರವಾಗಿ ಆ ಸೊಪ್ಪನ್ನು ಮರದ ಬುಡಕ್ಕೆ ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆಯ ಗೊಬ್ಬರವಾಗಿ ಇದು ಕೆಲಸ ಮಾಡುತ್ತೆ. ನಿಮಗೆ ಭೂಮಿಲಿ ತೇವಾಂಶ ಯಾವಾಗಲೂ ಕಾಪಾಡಿಕೊಳ್ಳುತ್ತೆ ನೋಡಿ. ಮತ್ತು ನಿಮ್ಮ ಫರ್ಟಿಲಿಟಿ ಭೂಮಿಯ ಒಂದು ಫರ್ಟಿಲಿಟಿ ಏನಿದೆ ಅದನ್ನು ತುಂಬ ಚೆನ್ನಾಗಿದೆ ಇಂಪ್ರೂವ್ ಮಾಡುತ್ತೆ. ಎರೆಹುಳುಗಳ ಸಂಖ್ಯೆ ಹೆಚ್ಚು ಮಾಡುತ್ತೆ. ಮತ್ತು ಬಾರ್ಡ್ರಲ್ಲಿ ಹಾಕೋದ್ರಿಂದ ನಿಮಗೆ ನೋಡಿ, ಇಲ್ಲಿ ನಾನು ಈ ಥರ ಮೊದಲು ಕಳೆ ಬೆಳೆದಿತ್ತು, ಈ ಕಡೆ ಟ್ರ್ಯಾಕ್ಟರ್ ಓಡಿಸಿದ್ದೀವಿ. ಇದನ್ನು ನ್ಯಾಚುರಲ್ ಫೆನ್ಸಾಗಿ ನಾನು ಬಳಸಲಿಕ್ಕೆ ನೋಡ್ತಾಯಿದ್ದೀನಿ. ಯಾಕೆಂತೇಳಿದ್ರೆ ಒಂದು ಕಡೆಯಿಂದ ನಮ್ಗೆ ತುಂಬಾ ಬಿಸಿಲು ಬೀಳುತ್ತೆ. ತೋಟ ತುಂಬ ಆ ಕಡೆ ಬಿಸಿಲಿನ ಎಫೆಕ್ಟಿಗೆ ನಮ್ಗೆ ಒಣಗ್ತಾ ಇತ್ತು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಬಾರ್ಡ್ರಲ್ಲಿ ನಾವು ಈ ಕಟ್ಟಿಂಗ್ಸನ್ನು ಇಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ವಿಂಡ್ ಬ್ರೇಕರಾಗಿ ಕೂಡ ಇದು ಕೆಲಸ ಮಾಡುತ್ತೆ. ನಿಮಗೆ ಗಾಳಿ ರಭಸವಾಗಿ ಬರ್ತಕ್ಕಂಥ ಗಾಳಿಯನ್ನು ತಡೀಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದೊಂದು ಒಳ್ಳೆ ನೆರಳನ್ನು ಕೂಡ ಕೊಡುತ್ತೆ ನಿಮಗೆ. ಬಾರ್ಡ್ರಲ್ಲಿ ಇರ್ತಕ್ಕಂಥ ಕೆಲವೊಂದು ಗಿಡಗಳು ಬಿಸಿಲಿನಿಂದಾಗಿ ಬಿರಿ ಬೀಳುತ್ತಲ್ವ, ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಇದನ್ನು ಬಳಸ್ಬೋದು. ಪ್ರತಿ ಶನಿವಾರ ಭಾನುವಾರ ನನಗೆ ಖಾಲಿ ಕೂರ್ಲಿಕ್ಕೆ ಇಷ್ಟ ಆಗೋದಿಲ್ಲ. ತೋಟದಲ್ಲಿ ಹೋಗಿ ಕೆಲಸ ಮಾಡೋದು, ಈ ಥರ ಒಂದು ಸರಿ ನನಗೆ ಸ್ವೆಟ್ಟನ್ನು ಬರ್ಸ್ಕೊಂಡ್ರೆ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಮನೇಲಿ ಖಾಲಿ ಇರ್ತೀರಾ, ದಯವಿಟ್ಟು ಶನಿವಾರ ಭಾನುವಾರ ಸಾಧ್ಯದಷ್ಟು ಕೆಲಸ ಮಾಡಿ ಈ ಥರ ಗ್ಲಿರಿಸಿಡಿಯನ್ನು ನೆಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.